ತಮಗೆಲ್ಲರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ. ಒಂದು ಕಾಲದಲ್ಲಿ ಇದು ವಿಶ್ವದ ಅತಿ ಶ್ರೀಮಂತ ರಾಜ್ಯವಾಗಿತ್ತು. ಅಷ್ಟೇ ಅಲ್ಲ, ಹಂಪಿಯ ಮಾರುಕಟ್ಟೆಯಲ್ಲಿ ಬಂಗಾರ, ವಜ್ರ, ವೈಡೂರ್ಯಗಳನ್ನ ತರಕಾರಿ ತರ ಮಾರುತ್ತಾ ಇದ್ರು ಅಂತ ವಿದೇಶಿ ಪ್ರವಾಸಿಗಳು ಹೇಳಿದ್ದಾರೆ. ಕೃಷ್ಣ ದೇವರಾಯರ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಸಮೃದ್ಧಿಯಾಗಿರುವಂತಹ ಈ ಒಂದು ಪ್ರದೇಶ ಇವಾಗ ಹೇಗಾಗಿದೆ ಗೊತ್ತಾ? ಏಕಶಿಲಾ ಬಾಗಿಲು, ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ಬಾಗಿಲಿದೆ. ಹಂಗೆ ಹೆಂಗೆ ಶಕ್ತಿ ಇರ್ಬೇಕು ಅದನ್ನ ವಿಚಾರ ಮಾಡೋದು. ಕಲ್ಲು ಸರಿಸ್ತಿದ್ರ ಅಂದ್ರೆ ನೋಡೋದು ಕಲ್ಲು ಹೆಂಗ ಏನು ನೋಡಿದ್ರು ಅಲ್ಲಿ ಹೊರಗೆ ನೋಡಿದ್ರು ಬಾಗಿಲ. ಆ ಬಾಗಿಲು ಆ್ಯಕ್ಚುಲಿ ಮೊದಲ ಈ ಜಾಗದಾಗಿದ್ದು, ಇಲ್ಲಿಂದ ತೆಗೆದು ಒಳಗೆ ಹಾಕ್ತಿದ್ರೆ. ಒಟ್ಟು 3 ದ್ವಾರಗಳು, 3 ಬಾಗಿಲುಗಳು ಇತ್ತಿಲ್ಲ. ಇದು ಎಂಟ್ರೆನ್ಸ್. ಒಳಗಡೆ ಮೇಲೆ ಹತ್ತಿ ಬಂದ ತಕ್ಷಣ ನಿಮಗೆ ಇದು ಮಹಾನವಮಿ ದಿಬ್ಬ ಅಂತ ಫಸ್ಟಿಗೆ ನಿಮಗೆ ಕಾಣುವಂಥದ್ದು ಲೆಫ್ಟ್ ಸೈಡ್. ಸೊ ಇಲ್ಲಿ ನೋಡ್ತಾ ನೋಡ್ರಿ ಜನ ಅಂತ ನೋಡ್ರಿ, ಇದು ಮಹಾನವಮಿ ದಿಬ್ಬ. ಅದ್ರ ಎದುರುಗಡೆನೇ ಇರೋದು ಅಡ್ಮಿನಿಸ್ಟ್ರೇಷನ್ ಆಫೀಸ್. ಇದೆಲ್ಲ ಏನು ನೋಡತ್ತೆ ನೋಡ್ರಿ, ಇದೆಲ್ಲ ಆಡಳಿತ ಕಚೇರಿ. ಇವೆಲ್ಲ ಕಟ್ಟಿಗೆಯಿಂದ ಕಟ್ಟಿರ್ತಿದ್ರು ಆಗಿನ ಕಾಲದಾಗ. ಎಲ್ಲನೂ ಡಿಸ್ಟ್ರಾಯ್ ಮಾಡಿಬಿಟ್ರೆ ಬರೀ ಅದರದ ಪಳೆಯುಳಿಕೆಗಳಷ್ಟು ಉಳ್ಕೊಂಡವು. ಸೊ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ. ಇನ್ನೂ ಯಾವ್ಯಾವ ರೀತಿ ಏನೇನು ದೊಡ್ಡದಿತ್ತು ಇಲ್ಲೆಲ್ಲ ಎಲ್ಲ ಹಾಳು ಮಾಡಿಬಿಟ್ರೆ ನೋಡ್ರಿ ಎಷ್ಟು ಹಾಳು ಮಾಡ್ರಿ ಅಂತೇಳಿ. ನೋಡ್ರಿ ಗೊತ್ತಾಗತ್ತೆ ನಿಮಗೆ. ಎದುರುಗಡೆ ಏನು ಕಾಣತೈತೆ ನೋಡ್ರಿ ನಿಮಗೆ, ಇದೇ ಮಹಾನವಮಿ ದಿಬ್ಬ. ಸೊ ಇದೇನಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ರಾಜರು ಯಾವುದೇ ಫಂಕ್ಷನ್ ಆಗಿರ್ಬೋದು ಅಥವಾ ಹಬ್ಬ ಹರಿದಿನಗಳನ್ನಾಗಿರ್ಬೋದು ಅದನ್ನು ಈ ಒಂದು ಜಾಗದಲ್ಲಿ ಆಚರಣೆ ಮಾಡ್ತಾಯಿದ್ರು. ಆನೆಗಳ ಕಲಾಕೃತಿಗಳನ್ನು ನೀವು ನೋಡ್ಬೋದು ನೋಡ್ರಿ ಇಲ್ಲಿ. ಓ ಮೇಲ್ಗಡೆಯಿಂದ ಈ ರೀತಿ ಕಾಣಿಸುತ್ತಾ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಹೋಗಾಕ ಇಲ್ಲೊಂದು ಅಲ್ಲೊಂದು ಮಾಡ್ರೆ ಕೆಳಗಡೆ ಹೋಗಾಕ. ಸೊ ಇಲ್ಲೊಂದು ನಿಮ್ಗೆ ದ್ವಾರ ಬಾಗಿಲು ಸಿಗುತ್ತೆ ಒಳಗಡೆ ಎಂಟ್ರಿ ಆಗಾಕ. ಆನೆಯನ್ನು ಎಷ್ಟು ಚೆನ್ನಾಗಿ ಪಿಕ್ಚರೇಷನ್ ಮಾಡ್ರೆ. ಇಲ್ಲಿ ಮಾವತ ಅಲ್ಲ, ಇವ್ರು ಯಾರು ಗೊತ್ತಲ್ಲ ನಮ್ಗೆ. ರಾಜ ಅದು ಯಾವಾಗ ಗೊತ್ತನ, ಆನೆ ಕುತ್ತಿ ಇಳಿಸುವಾಗ ಹಾಂ ಹಾಂ ಕಾಲು ನೋಡ್ರಿ ದೊಂಕೆ ಕ್ಲಿಯರ್ಲಿ ಗೊತ್ತಾಗತ್ತಿಲ್ಲ. ಇದು ಚೆನ್ನಾಗಿ ಪಿಕ್ಚರೇಷನ್ ಮಾಡ್ರೆ ಮತ್ತು ಚೆನ್ನಾಗಿ ಕೆತ್ತಾರ ಅಂದ್ರೆ ನೀವು ಎದುರುಗಡೆ ನೋಡೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತಿದೆ. ಇವಾಗ ವಿಠ್ಠಲ ದೇವಸ್ಥಾನಕ್ಕೆ ಹೊಂಟೀವಿ. ಸೊ ಹಂಪಿಗೆ ಬಂದ್ರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡ್ಬೇಕಂತ ಪ್ಲೇಸ್ ಅಂದ್ರೆ ವಿಠ್ಠಲ ದೇವಸ್ಥಾನಕ್ಕೆ. ಯಾಕಂದ್ರೆ ಅಲ್ಲೊಂದು ಐಕಾನಿಕ್ ಪ್ಲೇಸ್ ಮತ್ತು ಐಕಾನಿಕ್ ಒಂದು ಜಾಗ ವಸ್ತು ಐತಿ. ಏನಪ್ಪ ಅಂದ್ರೆ ಅಲ್ಲಿ ಕಲ್ಲಿನ ರಥ ಐತಿ. 50 ರೂಪಾಯಿ ನೋಡ್ದಾಗ ನೀವು ನೋಡಿರ್ತೀರಿ. ಅದನ್ನು ನಿಮ್ಗೆ ನಿಜವಾಗಿ ಇವಾಗ ತೋರಿಸ್ತೀನಿ. ಸೊ ನೋಡ್ಬೋದು ಸುತ್ತಮುತ್ತ ಹೆಂಗಿದೆ ಅಂತೇಳಿ. ನೀವು ಅಲ್ಲಿಂದ ಕಾರ್ ಪಾರ್ಕ್ ಮಾಡ್ತಿರಲ್ಲ, ಅಲ್ಲಿಂದ ನೀವು ವಾಕೇಬಲ್ ಬರ್ಬೋದು. 1 ಕಿಲೋಮೀಟ್ರ್ ಆಗುತ್ತೆ. ಬೇಡಪ್ಪ ನಡ್ಯಾಕೆ ಅವಲ್ಲಿ ಅಂತಂದ್ರೆ ಬ್ಯಾಟ್ರಿ ಕಾರು ನಿಮಗೆ ಜಗ್ಗದವು. ಬ್ಯಾಟ್ರಿ ಕಾರ್ನು ಹೋಗ್ಬೋದು. 20 ರೂಪಾಯಿ ಹೋಗ್ತಾ ಬರ್ತಾ ಸೇರಿ 20 ರೂಪಾಯಿ. ಸೊ ಬರ್ರಿ ಇವಾಗ ಹೋಗೋಣಂತ. ಇಲ್ಲೇ ಐತಿ ಸಮೀಪ, ನಾವು ಬಂದಾಗ್ಬಿಟ್ಟಿವಿ, ಹೋಗೋಣಂತ. ಸೊ ನೋಡ್ಬೋದು ಸುತ್ತಮುತ್ತ ಹೆಂಗೆ ಕಾಣೋದಂದ್ರೆ ಕಲ್ಲಿನ ರಥ ಐತಿ. ನೋಡ್ಕೊಂಡು ವಸ್ತುಗಳು ಒಳಗೆ ತೋರಿಸ್ತೀನಿ. ನೋಡಿ. ಸೊ ಆ ರೀತಿ ಬ್ಯಾಟ್ರಿ ಕಾರ್ ನವನಿಗೆ ಬರ್ಬಹುದು. ಆದಷ್ಟು ಜಲ್ದಿ ಬರ್ರಿ, ಅಂದ್ರೆ 5:30 ಕ್ಲೋಸ್ ಇದೆ. 5 ಒಳಗೆ ಬಂದ್ಬಿಟ್ರಿ ಅಂತ 4-4:30 ಅಷ್ಟೊತ್ತಿಗೆ ಬಂದ್ಬಿಟ್ರಿ ಸಾಯಂಕಾಲ. ಬೆಳಗ್ಗೆ ಬಂದ್ರೆ ಭಾಳ ಚಲೋ. ಬೇರೆ ಕಡೆ ಎಲ್ಲ ನೋಡೋಕೆ ನಿಮ್ಗೆ ಈಸಿ ಆಗುತ್ತೆ. ಬಂದ ತಕ್ಷಣ ಫಸ್ಟ್ ಕಾಣೋದು ಕುದುರೆ ಗೊಂಬೆ ಮಂಟಪ. ಕುದುರೆ ಗೊಂಬೆ ಮಂಟಪ ವಾಪಸ್ ಬರುವಾಗ ನೋಡೋಣ. ವಾಪಸ್ ಬರೋಣ ನೋಡ್ತಿರ್ಬೋದು. ನೋಡ್ರಿ ಇದು ಸ್ಟಾರ್ಟಿಂಗ್. ಆ್ಯಕ್ಚುಲಿ ಇದು ಭಿನ್ನ ಆಗೈತಿ, ಅಂದ್ರೆ ಎಲ್ಲ ಡಿಸ್ಟ್ರಾಯ್ ಮಾಡ್ರೆ. ಡಿಸ್ಟ್ರಾಯ್ ಮಾಡೋಕ್ಕಿಂತ ಮುಂಚೆಗೆ ಹೆಂಗೆ ಇರಬೇಕು ಇಮ್ಯಾಜಿನ್ ಮಾಡ್ರಿ ಹಂಗೆ ನೀವು. ಇವಾಗ ಇಷ್ಟು ಚೆನ್ನಾಗೈತಿದೆ. ಸೊ ನಿಮ್ಗೆ ಹೆಂಗೆ ಕಾಣಿಸೋದು ಗೊತ್ತಿಲ್ಲ, ಯಾಕಂದ್ರೆ ಸೂರ್ಯ ಆ ಸೈಡ್ ಅದಾನಲ್ಲ, ನೆರಳು ಈ ಕಡೆ ಬಿದ್ದಿದ್ದಕ್ಕೆ ಇದು ಸ್ವಲ್ಪ ಬ್ಲ್ಯಾಕಿಶ್ ಕಾಣತೈತಿ. ನೋಡ್ರಿ ಎಂಟ್ರೆನ್ಸ್ ಇದೆ ನೋಡ್ರಿ, ಇದು ಎಂಟ್ರೆನ್ಸ್. ಅಲ್ಲಿಂದ ಬಂದ ತಕ್ಷಣ ನಿಮಗೆ ಫಸ್ಟ್ಗೆ ಕಾಣುವುದು ಈ ಒಂದು ಸ್ಟೋನ್ ಚಾರಿಯಟ್, ಕಲ್ಲಿನ ರಥ. ಇಲ್ಲಿ ನೋಡ್ತಾ ಇರ್ಬೋದು 50 ರೂಪಾಯಿ ನೋಟಲ್ಲೂ ಕೂಡ ಈ ಒಂದು ಕಲ್ಲಿನ ಚಿತ್ರಣವನ್ನು ಮುದ್ರಣ ಮಾಡ್ರ. ನಮ್ಮ ಹೆಮ್ಮೆಯ ಹಂಪಿಯಲ್ಲಿ ಈ ಒಂದು ಕಲ್ಲಿನ ರಥ ಇದೆ. ಸೊ ನೀವು ಇಲ್ಲಿ ಬಂದಾಗ ಇದನ್ನು ನೋಡ್ರಿ.
ಸೊ ಈಗ ನೋಡ್ರಿ ಒಳಗೆ ವಿಠ್ಠಲ ದೇವಸ್ಥಾನ ಐತಿ ಒಳಗೆ. ಸೊ ಒಳಗಡೆ ವಿಠ್ಠಲ ದೇವಸ್ಥಾನ ಒಳಗೆ ನೀವು ಒಳಗಡೆ ಹೋಗ್ಬೋದು. ಬರೀ ಒಳಗೆ ಹೋಗೋಣ ಅಂತ. ಹಾಂ ಏನೈತೆ ಅಣ್ಣ ಇಲ್ಲಿ? ಓ ಇದು ಅಣ್ಣ ಇದು ಬೆಳಗ್ಗೆ ಬರ್ತಲ್ಲ ಇದ ಅದು? ಹಾಂ ಟಾರ್ಚ್ ಹಚ್ಚಿದ್ರು ಕಾಣಲ್ಲ, ಟಾರ್ಚ್ ಹಚ್ಚಿದ್ರು ಕಾಣಾರಷ್ಟು ಡಾರ್ಕ್. ಅಂದ್ರ ಆಗಿನ ಟೈಮ್ ಟೆಕ್ನಾಲಜಿ ನೋಡ್ರಿ. ಹೆಂಗ್ ಬೆಳಕು ಕಾಣ್ಬೇಕಂದ್ರ ಈ ತರ ಕಿಂಗೆ ಮಾಡಿದ್ರಿ ಮ್ಯಾಗ. ಸೂರ್ಯ ಬೆಳಕ್ ಬಿಟ್ರೆ ಬೇರೆ ಬೆಳಕೇನು ಕಾಣಿಸಲ್ಲ ನಿಮಗೆ. ನೋಡಿದಿರ್ಬೋದು ಪಿಚ್ ಡಾರ್ಕ್. ನಿಮಗೆ ಬೆಳಕು ಯಾರು ಕಾಣಿಸ್ತೈತಪ್ಪ ಅಂತಂದ್ರೆ ಅದ್ ಮೇಲ್ಗಡೆ ಸೂರ್ಯನ ಕಿರಣ. ಬಟ್ ಇವಾಗ ಮೋಡ ಕವಿದ ವಾತಾವರಣ ಇರೋದ್ರಿಂದ ಅಷ್ಟೊಂದು ಬೆಳಕಿಲ್ಲ ಅಷ್ಟೇ. ಹಾಂ ಇಲ್ಲಿ ಐತನ ಲೈಟ್ ಹಚ್ಚಿದ್ರೆ ಕಾಣಲ್ಲಷ್ಟು ಕತ್ತೈತಿ. ನಮ್ಮ ಕೆಲವೊಂದಿಷ್ಟು ಉಳಿಸ್ಕೊಂಡ್ರೆ ಇನ್ನೂ ಎಷ್ಟಿತ್ತು ಏನೋ ಗೊತ್ತಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ರೆ ಇದನ್ನ. ಇಲ್ಲೋಗ ಬಂದ ಪಾದ ಮೂರ್ತಿಲ್ಲ ಇಲ್ಲ ಅವು ಅದನ್ನ ಇದನ್ನ ಮಾಡ್ರ ಅವ್ರು ಡಿಸ್ಟ್ರಾಯ್ ಮಾಡ್ರ ಅದನ್ನ. ಸೊ ವಿಠ್ಠಲ ದೇವಸ್ಥಾನ ಇತ್ತಿಲ್ಲಿ, ಬಟ್ ಅದು ಡಿಸ್ಟ್ರಾಯ್ ಮಾಡ್ರ. ಬರೀ ಪಾದಗಳು ಅಷ್ಟ ಒಳಗೆ, ಅದು ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ಇಲ್ಲಾಂದ್ರೆ ಇಲ್ಲೇ ಪೂಜೆ ನಡೀತೈತೆ ಮೊದಲು. ಆಗಿನ ಕಾಲದಾಗ ಮೊದಲ ಪೂಜೆ ಎಲ್ಲ ನಡೀತಿತ್ತಿಲ್ಲೇ. ಬಟ್ ಇವಾಗ ದೇವರಿಲ್ಲ, ಪೂಜೆ ಇಲ್ಲ. ಹಿಂದೂಗಳ ಸಾಂಪ್ರದಾಯಿಕ ಪ್ರಕಾರ ಮುಕ್ಕಾದಂತಹ ದೇವ್ರ ಮೂರ್ತಿಗಳು ತೊಗೊಂಡೆ ಅವಾಗ ಯಾವಾಗೂ ಪೂಜೆ ಇರಂಗಿಲ್ಲ. ಬರೀ ಒಂದು ದೇವಸ್ಥಾನ ಯಾವ ರೇಂಜ್ ಕಟ್ಟಾರ ನೋಡ್ರಿ. ಬರೀ ಒಂದು ದೇವಸ್ಥಾನ ಸಣ್ಣದು ಅಂದ್ರೆ ನಮ್ಮ ಕಡೆ ಯಾವ ರೀತಿಯಾಗಿ ಸಂಪತ್ತು ಆಮೇಲೆ ವಿದ್ಯಾ ಹೆಂಗಿರ್ಬೇಕು ನೋಡ್ರಿ. ಒಂದು ದೇವಸ್ಥಾನ ಎಷ್ಟು ದೊಡ್ಡದೈತೆ ನೋಡ್ರಿ. ಈ ಬರೀ ಒಂದು ದೇವಸ್ಥಾನ, ಸಣ್ಣ ದೇವಸ್ಥಾನ ಒಂದು. ನಾವು ಒಂದು ದೇವಸ್ಥಾನ ರೇಂಜ್ ಕಟ್ತಿದ್ವಿ, ನಮ್ದು ವೈಭವ ಹೆಂಗಿರ್ತದೆ ಅಲ್ಲ. ಅವಾಗ ನೋಡ ವೈಭವ ಎಷ್ಟು ಶ್ರೀಮಂತ ಇತ್ತು ಹಂಪಿ ಅಂತ ಹೇಳಿ. ವಜ್ರ ವೈಡೂರ್ಯಗಳನ್ನ ಬೀದಿಲಿ ಮಾರ್ತಾ ಇದ್ರು. ತಿಳ್ಕೊಂಬಿಡ್ರಿ ಅಂದ್ರೆ ಎಷ್ಟು ಶ್ರೀಮಂತ ಇತ್ತು ಆಗಿನ ಕಾಲ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ. ವಿಚಾರ ಮಾಡ್ರಿ ಅಷ್ಟೇ. ಆದ್ರೂ ಇನ್ನೊಂದು ಸ್ವಲ್ಪ ಉಳ್ದವು, ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾವು ಬಂದಾಗೆಲ್ಲ ಸ್ವಲ್ಪ ಕರೆಕ್ಟ್ ಆಗಿದ್ದು. ತುಂಬಾ ಜನ ಪ್ಲಾಸ್ಟಿಕ್ ಬಾಟಲ್ಸ್ ಅದು ತಿಂದು ಅಲ್ಲಿ ಓದ್ ಹೋಗಿರಿ, ಅದ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಹೈಜೀನ್ ಆಗಿ ಇಟ್ಕೋರಿ. ನಿಮ್ದೇ ಇದೆ ಸಂಪತ್ತು ಅಂದ್ರೆ ನಿಮ್ದ. ನಿಮ್ಮ ಮಕ್ಕಳಿಗೆ, ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಎಲ್ಲಾನು ತೋರ್ಸಾಕ ಎಲ್ಲ ಸ್ವಲ್ಪ ಸೇಫ್ ಆಗಿ ನೋಡ್ಕೊಂಡು ನಾವು ಹೋಗ್ಬೇಕು ಅಷ್ಟೇ ಆಗತ್ತೆ. ನೀರ ಇದ್ರೊಳಗಡೆ ಹೋಲ್ ಮಾಡ್ರ. ಸೊ ಅಕಸ್ಮಾತ್ ನೀರಿನ ಮೊಡ್ಯಾಟ್ರನ್ನ ಇಲ್ಲಿ ಅಕಸ್ಮಾತ್ ಮಳೆ ನೀರು ಬಂತಪ್ಪ ಅಂದ್ ಮ್ಯಾಗಿಂದ ಬಿದ್ದು ಅಂದ್ರೂ ಸಹ ಇದ್ರೊಳಗೆ ಹಾಸಿ ಇಲ್ಲಿ ತಳ ಹಾಕಿ ಇಲ್ಲಿ ಬೀಳುತ್ತೆ ಡಾಟ್ ಡಾಟ್ ಆಗಿ. ಮತ್ತೆ ಇಲ್ಲಿ ಹೋಲ್ ಮಾಡ್ರ ಇದ್ರ ಕೆಳಗೆ ಬೀಳುತ್ತೆ. ಸೊ ಅವಾಗಿನ ಕಾಲ ಟೆಕ್ನಾಲಜಿ ಪೈಪ್ ಸಿಸ್ಟಮ್, ಪೈಪ್ ಲೈನ್ ಸಿಸ್ಟಮ್ ಅದ. ಸೊ ಕರ್ನಾಳಗಿ ಮೇಲೆ ಹಾಕ್ಬಿಡ, ಮೇಲೆ ಹಾಕಿ ಕಟ್ಟಿ ಮೇಲೆ ಹಾಕು, ಕಟ್ಟಿ ಮೇಲೆ ಹಾಕ್ಬೇಕು. ಇರು ಇಲ್ಲಿ 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 ಮುಂದೆ ಬಿಡು 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 ಬಿಡು. ಈ ತರ ಲೈನ್ ಬರುತ್ತೆ ಇಲ್ಲಿ ಕೆಳಗಡೆ. ಇಲ್ಲಿ ಈ ತರ ಇದೆಲ್ಲ ಕಟ್ಟಿ ಇಲ್ಲ ನನಗೇನ್ ಮರಿ ಇದೆ ಮಂಗ್ಯ. ಇದು ಮರಿ ಬೇರೆ ಬೇರೆ ಆಕಾರ ಏನಿಲ್ಲ, ಮಂಗ್ಯ ಮರಿ ಅದಾವ. ಮರಿ ಮಂಕಿ ಫೈವ್ ಸ್ಟೆಪ್ ಆಫ್ ಮಂಕಿ. ಈ ಕಡೆ ಮುಚ್ಚಿದ್ರೆ, ಈ ಕಡೆ ಮ್ಯಾಗ ಮುಚ್ಚಿದ್ರೆ, ಈ ಕೈ ಬಿಡೋಣ, ಕೈ ಬಿಡ. ಹಿಂಗೆ ಮುಚ್ಚಿದ್ರೆ ಇಲ್ಲೊಂದು ಶೇಪ್ ಕಾಣುತ್ತೆ. ಹಿಂಗೆ ಮಾಡಿದ್ರೆ ಮಗು ಎತ್ಕೊಳ್ಳೋದು ಕಾಣಿಸುತ್ತೆ. ಸೊ ಹಿಂಗೆ ಡಿಟೈಲಿಂಗ್ ಆಗಿ ಈ ಥರ ಕಂಬಗಳನ್ನ ಎಷ್ಟು ಚಂದ ಕೆತ್ತಾರೆ ಹೊಟ್ಟಲ್ಲಿ. ಸೊ ಎಲ್ಲ ಕಡೆ ನಿಮ್ಗೆ ಈ ಥರ ಸಿಸ್ಟಮ್ ಮಾಡ್ರ. ಇಲ್ಲೊಂದು ಹೋಲ್ ನೋಡ್ರಿ, ಈ ಕಲ್ಲು ಒಳಗನ ಹೋಲ್ ಮಾಡ್ರ. ಇದ್ರ ಮುಖಾಂತರ ಇಲ್ಲಿ ಸೋರ್ಕೊಂತ ಮತ್ತೆ ಇಲ್ಲೇ ಬೀಳುತ್ತೆ ನೋಡ್ಬೋದು ಇಲ್ಲೇ. ಸೊ ಇಲ್ಲಿ ಬಿದ್ದು ಮತ್ತೆ ಕೆಳಗೆ ಬಿದ್ದು ಹಿಂಗೆ ಹೋಗ್ಬಿಡ್ತೈತಿ. ಮ್ಯೂಸಿಕಲ್ಲ ಕಂಬಗಳು ನೋಡ್ತೀವಿ ನೋಡ್ರಿ, ಇವೆಲ್ಲ. ಬಟ್ ಒಳಗಡೆ ವರ್ಕಿಂಗ್ ಪ್ರೊಸೆಸ್ ಐತಿ. ಸೊ ಒಳಗೆ ಬಿಡಂಗಿಲ್ಲ ಒಳಗೆ. ಸೊ ಇಲ್ಲೇ ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ತೋರಿಸ್ತೀನಿ ಒಳಗೆ ಹೋಗಿ. ಸೊ ಸದ್ಯಕ್ಕೆ ಇಲ್ಲೇ ನೋಡ್ಕೊಂಬಿಡ್ರಿ. ಇದ್ರೊಳಗಡೆ ಒಂದೊಂದು ಕಂಬದಾಗ ಒಂದೊಂದು ಥರ ಆವಾಜ್ ಬರ್ತವೆ. ಬೇಕಾದ್ರೆ ನಿಮಗೆ ಸ್ಯಾಂಪಲ್ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ, ಈ ಥರ ಆವಾಜ್ ಬರುತ್ತೆ. ಕಲ್ಲೊಳಗೆ ಮೂರ್ತಿ ಮುಡ್ಕೊಂಡಿದ್ದದ. ಸೊ ನೋಡ್ತಿರ್ಬೋದು ಈ ಒಂದು ನಂದಿ ತನ್ನಕ್ಕೆ ತಾನ
ಪ್ರತಿ ವರ್ಷನೂ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಬೆಳಿತೈತಿ. ಸೊ ನೋಡ್ಬೋದು ನೀವು ಒಂದೊಂದು ಬೆಳೆಯತೈತಿ. ಕಂಬಗಳೆಲ್ಲ ಇದಾದ ಕಲಿಯುಗದ ಅಂತಂತದ. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಂತೇಳಿ. ಬೆಳಿತೈತಿ. ಇದು ಬೆಳೆದ ಕಂಬ ಬಿದ್ದು ಅಂದ್ರೆ ಕಲಿಯುಗ ಅಂತೇಳಿ ನಮ್ಮ ಪವನ್ ಹೇಳತ್ತಾನೆ ಬರೋಬ್ಬರಿ. ನಾನು ಬೇರೆ ಎಲ್ಲೇ ಓದಿದ್ದದ, ಟಿವಿ ಒಳಗೆ ನೋಡಿದ್ದದ. ಸೊ ನಾವು ಇವಾಗ ಬಂದೀವಿ ಕೋದಂಡರಾಮ ದೇವಸ್ಥಾನಕ್ಕೆ. ಇಲ್ಲಿರುವಂಥ ವಿಶೇಷತೆ ಏನಪ್ಪ ಅಂತಂದರೆ ರಾಮ ಲಕ್ಷ್ಮಣ ಸೀತೆಯ ಜೊತೆಗೆ ಹನುಮಂತ ಇದ್ದೇ ಇರ್ತಾನೆ. ಆದರೆ ಈ ಒಂದು ಜಾಗದಾಗ ಹನುಮಂತನ ಬದಲಿಗೆ ಸುಗ್ರೀವಾದನ. ಹೌದು, ಸೊ ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಹನುಮಂತ ಇದ್ದರೆ ಈ ಒಂದು ಜಾಗದಲ್ಲಿ ಸುಗ್ರೀವ ಇರ್ತಾನೆ. ಸೊ ಅದನ್ನು ನೀವು ನೋಡ್ಬೋದು. ಇಲ್ಲ ಬಾಗಿಲ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ರೆ, ಅಂದರೆ ನಾವು ಸಾಯಂಕಾಲ ತುಂಬ ಲೇಟಾಗಿ ಬಂದ್ವಿ. ಸ್ವಲ್ಪ ಜಲ್ದಿ ನಾವು ಬರ್ರಿ, ಅಂದರೆ ಒಂದು 3 ಗಂಟೆ ಅನ್ನೋದ್ರೊಳಗೆ ಬಂದ್ಬಿಟ್ರಿ. ಯಾಕಂದರೆ 4-5 ಗಂಟೆ ಅಂದ್ರೆ ಡ್ಯಾಮ್ ನೀರೇನಾದ್ರು ಬಿಟ್ಬಿಟ್ರೆ, ಜಾಸ್ತಿ ನೀರು ಬಂದು ಅಂದರೆ ಇದು ಕ್ಲೋಸ್ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಜಲ್ದಿ ಬರ್ರಿ, ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ತುಂಗಭದ್ರಾ ನದಿ ಹೆಂಗೆ ಹರ್ಕೊಂಡು ಹೊಂಟೈತೆ ಅಂತೇಳಿ. ಇವಾಗ ನೀರು ಜಾಸ್ತಿ ಮಾಡತ್ತಾರಂತ. ಸೊ ಅಷ್ಟೊಳಗೆ ಜಲ್ದಿ ಹೋಗ್ಬೇಕು ನಾವು, ಇಲ್ಲಾಂದ್ರೆ ಅಲ್ಲಿ ದಾರಿ ಹೋಗೋ ದಾರಿ ಬಂದು ಆಗ್ಬಿಡ್ತೈತಿ. ಸೊ ಜಲ್ದಿನ ಒಂದು 5 ಗಂಟೆ ಒಳಗೆ ಬಂದುಬಿಡ್ರಿ. ಲೇಟ್ ಆತಪ್ಪ ಅಂದ್ರೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ, ಯಾಕಂದ್ರೆ ಕ್ಲೋಸ್ ಆಗ್ಬಿಡುತ್ತೆ ಇಲ್ಲಿ. ಸೊ ನೋಡ್ಬೋದು ನೀವು ಅಲ್ಲಿಂದ ವಿರೂಪಾಕ್ಷ ಟೆಂಪಲ್ ಐತೆ, ಅಲ್ಲಿಂದ ಅಪೋಸಿಟ್ ಬಂದಿರಪ್ಪ ಅಂದ್ರೆ ಸೊ ಅಲ್ಲಿಂದ ನಡ್ಕೊಂಡು ಬಂದರೆ ಇಲ್ಲಿ ಬರ್ಬೋದು ನೀವು. ಇಲ್ಲಿ ಕ್ಲೋಸ್ ಆಗ್ಬಿಡುತ್ತೆ, ನೀರು ಬಂದು ಕ್ಲೋಸ್ ಆಗ್ಬಿಡುತ್ತೆ ಸಾಯಂಕಾಲ. ಸೊ ಬೆಳಗ್ಗೆನೂ ಜಲ್ದಿ ಬರ್ಬೋದು, ಒಂದು 9 ಗಂಟೆ 10 ಗಂಟೆಗೆ ಅಥವಾ 8 ಗಂಟೆಗೆ ನೋಡ್ಕೊಂಬರ್ರಿ. ನೀರು ನೋಡ್ಬೋದು ಈ ಥರ ಐತಿ. ಇಲ್ಲೇ ನೋಡ್ರಿ, ನಿಮ್ಗೆ ಮೇಲ್ಗಡೆನೆ ನಿಮ್ಗೆ ಯಂತ್ರೋದ್ಧಾರಕ ಹನುಮಂತ ದೇವಸ್ಥಾನ ಇಲ್ಲಿ ಸಿಗುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಕ್ಲೋಸ್ ಆಗೈತಿ, ಯಾಕಂದ್ರೆ ಜಲ್ದಿ ಬಂದ್ರೆ ಮಾತ್ರ ನಿಮ್ಗೆ ದರ್ಶನ ಸಿಗುತ್ತೆ. ಸೊ ಯಂತ್ರೋದ್ಧಾರಕ ಹನುಮಂತ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ. ಸೊ ಇಲ್ಲಿ ಬಂದಾಗ ಇಲ್ಲಿ ಬರೋದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಕಡೆ ವಿಡಿಯೋದಾಗ ಜಾಗಿಲ್ಲ, ಓನ್ಲಿ ಫೋಟೋ.